ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಗ್ರಾಸರಿ ಶಾಪಿಂಗ್ ಬಂದಿದ್ದೀನಿ. ಯು ಕೆಯಲ್ಲಿ ಗ್ರಾಸರಿ ಶಾಪಿಂಗ್ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ತೋರಿಸ್ಬೇಕು ಅಂತ ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ಸೊ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಬನಾನಾ ಇದೆ, ಬಾಳೆಹಣ್ಣು. ಸೊ ಈ ಥರ ಒಂದು ಪ್ಯಾಕೆಟ್ ಬಾಳೆಹಣ್ಣಿಗೆ ಈ ಥರ ರೇಟ್ಗಳು ಹಾಕಿದ್ದಾರೆ ನೋಡಿ. ಇಲ್ಲಿ 0.78 ಅಂತ ಹಾಕಿದ್ದಾರೆ, ಪ್ರಾಬ್ಲಿ ಸಮ್ವೇರ್ ಅರೌಂಡ್ 100 ರುಪೀಸ್. ಇದಕ್ಕೆ ನೋಡಿ, ಇದು ಬೇರೆ ಥರ ಕ್ಯಾಟಗರಿ ಇದೆ. ಇದು 1.39 ಅಂದರೆ ಆಲ್ಮೋಸ್ಟ್ ಒಂದು 150 ರೂಪಾಯಿ ಅಂತ ಅಂದ್ಕೊಳ್ಳಿ. ಈ ಕೌಂಟ್ರಲ್ಲಿ ಇರುವ ಬಾಳೆಹಣ್ಣು ತೊಗೊಂಡ್ರೆ 150, ಇದನ್ನು ತೊಗೊಂಡ್ರೆ 100 ರುಪೀಸ್. ಗೈಸ್ ನೋಡಿ, ಈ ಕಡೆ ಫ್ರೂಟ್ಸ್ ಇದೆ. ನನಗೆ ಬ್ಲ್ಯಾಕ್ ಗ್ರೇಪ್ಸ್ ಅಂದರೆ ತುಂಬ ಇಷ್ಟ. ಸೊ ಒಂದು ತೊಗೊಂಡಿದ್ದೀನಿ. ಇದಕ್ಕೆ 1.89 ಪೌಂಡ್ಸ್ ಅಂದರೆ ಸಮ್ವೇರ್ ಅರೌಂಡ್ 200 ರುಪೀಸ್ ಅಂತ ಅಂದ್ಕೊಳ್ಳಿ. ಈ ಥರ ಒಂದು ಬಾಕ್ಸ್ಗೆ ಬ್ಲ್ಯಾಕ್ ಗ್ರೇಪ್ಸ್. ಬೇರೆ ಥರನೂ ಹಣ್ಣುಗಳಿದ್ದಾವೆ. ಇಲ್ಲಿ ಗ್ರೀನ್ ಗ್ರೇಪ್ಸ್ ಇದೆ, ಮಿಕ್ಸ್ಡ್ ಫ್ರೂಟ್ಸ್ ಇದೆ, ಅಲ್ಲಿ ಸ್ಟ್ರಾಬೆರೀಸ್ ಇದೆ. ಫ್ರೂಟ್ಸ್ ಬೇರೆ ಬೇರೆ ಥರ ಡಿಫ್ರೆಂಟ್ ಫ್ರೂಟ್ಸ್ ನೋಡಿ. ಇಲ್ಲಿ ಸ್ಟ್ರಾಬೆರೀಸ್ ಇದೆ, ಬ್ಲೂಬೆರೀಸ್ ಇದೆ, ರಾಸ್ಬೆರೀಸ್ ಇದೆ. ಸೊ ನೋಡಿ, ಇಲ್ಲಿ ಬ್ಲೂಬೆರೀಸ್ ಇದೆ ಅಲ್ವಾ, ನೋಡಿ ಈ ಥರ ಇದೆ ಒಂದು ಪ್ಯಾಕೆಟ್. ಇದು ಎಷ್ಟು ಗೊತ್ತಾ? ಇದು 400 ಗ್ರಾಮ್ಸ್ ಇದೆ. ಇದು ಲೆಸ್ ದೆನ್ ಹಾಫ್ ಅ kg. ಇದಕ್ಕೆ 3.25 ಅಂದರೆ 350 ರುಪೀಸ್ ಅಂತ ಅಂದ್ಕೊಳ್ಳಿ. ಸೊ ನಾನು ಬಾಳೆಹಣ್ಣು, ಗ್ರೇಪ್ಸು ಮತ್ತು ಬ್ಲೂಬೆರೀಸ್ ತೊಗೊಂಡಿದ್ದೀನಿ ಸದ್ಯಕ್ಕೆ. ಗೈಸ್, ಹೆಂಗೋ ಬ್ಲ್ಯಾಕ್ ಗ್ರೇಪ್ಸ್ ತೊಗೊಂಡಿದ್ದೀನಲ್ಲ, ಗ್ರೀನ್ ಗ್ರೇಪ್ಸ್ ಯಾಕೆ ಬಿಡೋದು ಅಂತ ಅದನ್ನೂ ತೊಗೊಳ್ತಾ ಇದ್ದೀನಿ. ನನಗೆ ನೋಡಿ, ಗ್ರೀನ್ ಗ್ರೇಪ್ಸ್ನ ಇವರು ಆ್ಯಕ್ಚುಲಿ ವೈಟ್ ಗ್ರೇಪ್ಸ್ ಅಂತ ಕರೀತಾರೆ. ನಾನು ಈಗಲೇ ಅಬ್ಸರ್ವ್ ಮಾಡಿದ್ದು, ಇದ್ರ ಮೇಲೆ ವೈಟ್ ಗ್ರೇಪ್ಸ್ ಅಂತ ಬರೆದಿದೆ. ಸೊ ಗ್ರೀನ್ ಗ್ರೇಪ್ಸ್, ಬ್ಲ್ಯಾಕ್ ಗ್ರೇಪ್ಸ್, ನಮ್ಮದು ಬ್ಲೂಬೆರೀಸ್ ಮತ್ತು ಬನಾನಾಸ್. ಇಲ್ಲಿ ಕಿವಿ ಫ್ರೂಟ್ಸ್ ಇದೆ ಆಯಿತಾ. ಇದು ನನಗೆ ಆ್ಯಕ್ಚುಲಿ ಇಷ್ಟ. ಬಟ್ ಏನೋ ಅಂದರೆ ಇದನ್ನು ಬಿಡಿಸೋದಿದೆಯಲ್ಲ, ದೊಡ್ಡ ತಲೆನೋವು. ಇದನ್ನು ತೊಗೊಳಕ್ಕೆ ಮೂಡ್ ಬರೋಲ್ಲ, ಅದಕ್ಕೋಸ್ಕರ ತೊಗೊಳ್ಳಲ್ಲ. ಸೊ ಪುಟಾಣಿ ಆರೆಂಜ್ ತೊಗೊತಾ ಇದ್ದೀನಿ. ಇದನ್ನು ಮನೇಲಿ ಮಾಕ್ಟೇಲ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಆರೆಂಜಸಲ್ಲಿ ಮಾಕ್ಟೇಲ್ ಮಾಡಿದ್ರೆ ಯಾವಾಗಲೂ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಆರೆಂಜ್ 7up ಅಥವಾ ಸ್ಪ್ರೈಟ್ ಬರುತ್ತೆ ಅಲ್ವಾ, ಅದಕ್ಕೆ ಈ ಆರೆಂಜ್ನ ಪೀಲ್ ಮಾಡಿ ಮಿಕ್ಸ್ ಮಾಡಿ ಕುಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಮಾಕ್ಟೇಲ್ಸ್. ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದು ಒಂಥರ ರುಚಿಯಾಗಿತ್ತು, ಅದಕ್ಕೋಸ್ಕರ ಮತ್ತೆ ಮಾಕ್ಟೇಲ್ಸ್ ಮಾಡೋಣ ಅಂತ ಆರೆಂಜ್ ತೊಗೊಂಡಿದ್ದು. ಗೈಸ್ ನೋಡಿ, ಇಲ್ಲಿ ಹಾಲನ್ನ ಈ ಥರ ಮಾರ್ತಾರೆ, ಮಿಲ್ಕ್. ಸೊ ಈ ಥರ ಕ್ಯಾನ್ಗಳಲ್ಲಿ ಮಾರೋದು. ಸೊ ಒಂದು ಕ್ಯಾನ್ ತೊಗೊಳ್ತಾ ಇದ್ದೀನಿ ನಾನು. ಫ್ರೂಟೆಲ್ಲ ಅಪಚಿ ಆಗಿಬಿಡುತ್ತೆ, ಸೈಡಲ್ಲಿ ಇಡೋಣ ಇರಿ ನೀಟಾಗಿ. ಸೊ ಹಿಂದೆ ಹಾಲು ನೋಡಿದ್ರಲ್ಲ ಗೈಸ್, ಯಾವ ಥರ ಕ್ಯಾನಲ್ಲಿ ಮಾರ್ತಾಯಿದ್ದಾರೆ ಅಂತ. ಇಲ್ಲಿ ಮೊಸರು ನೋಡಿ, ಈ ಥರ ಪ್ಯಾಕೆಟ್ಸಲ್ಲಿ ಮಾರ್ತಾರೆ ನೋಡಿ. ಈ ಥರ ಇರುತ್ತೆ. ಇದು ಅರ್ಧ kg ಅಂದರೆ 500 ಗ್ರಾಮ್ದಿದು. ಸ್ವಲ್ಪ ದೊಡ್ಡದು ಬೇಕು ಅಂದರೆ ನೋಡಿ, ಈ ಥರ ಬಾಕ್ಸ್ ಟೈಪಲ್ಲಿ ಇರುತ್ತೆ. ನನಗೆ ಪರ್ಸ್ನಲಿ ಈ ಬಿಸ್ಕೆಟ್ ಇಷ್ಟ, ಅದಕ್ಕೋಸ್ಕರ ನಾನು ಈ ಬಿಸ್ಕೆಟ್ಸ್ ತೊಗೊತಾ ಇದ್ದೀನಿ. ಸೊ ಸ್ನ್ಯಾಕ್ಸ್ ಎಲ್ಲ ಆದಷ್ಟು ಕಟ್ ಡೌನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅನ್ನೆಸೆಸರಿ ಸ್ನ್ಯಾಕ್ಸ್, ಜಂಕ್ ಫುಡ್ ಎಲ್ಲ ತಿನ್ನಬಾರ್ದು ಅಂತ ಹೆಲ್ತ್ ಕಾನ್ಷಿಯಸ್ ಆಗೋಣ ಅಂತ ಈಗ ಶುರು ಮಾಡ್ತಾ ಇರೋದು. ಸೊ ನೋಡೋಣ ಎಷ್ಟು ದಿವಸದ ತನಕ ನಡೆಯುತ್ತೆ ಅಂತ. ಗೈಸ್ ನೋಡಿ, ಈ ಒಂದು ಕೌಂಟರ್ ಇದೆಯಲ್ಲ, ಇದೆಲ್ಲ ವಾಷಿಂಗ್ ಐಟಮ್ಸ್ ಸಿಗುತ್ತೆ. ಅಂದರೆ ಡಿಟರ್ಜೆಂಟ್ ಆಗಿರ್ಬೋದು, ಡಿಶ್ ವಾಷಿಂಗ್ ಲಿಕ್ವಿಡ್ ಆಗಿರ್ಬೋದು. ಮತ್ತು ಇಲ್ಲಿ ಬಿನ್ ಬ್ಯಾಗ್ಸ್ ತುಂಬ ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ ಎಲ್ಲರೂ. ಈ ಥರ ಬಿನ್ ಬ್ಯಾಗ್ಸ್ ಕಸ ಹಾಕಿ ಟೈ ಮಾಡಿ ಬಿನ್ನ ಬಿಸಾಕೋದಿಂದ ಸೆನ್ಸ್ ಒಂದು ಡೆಡಿಕೇಟೆಡ್ ಸ್ಪಾಟ್ ಇರುತ್ತೆ, ಅಲ್ಲಿ ಹಾಕಿದ್ರೆ ಬಂದು ಕಲೆಕ್ಟ್ ಮಾಡ್ಕೊತಾರೆ ಬಿನ್ನ. ಸೊ ಬಿನ್ ಬ್ಯಾಗ್ಸ್ ನೋಡಿ, ಈ ಥರ ಡಿಫ್ರೆಂಟ್ ಕ್ವಾಲಿಟಿ, ಡಿಫ್ರೆಂಟ್ ಸೈಜಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಇಲ್ಲಿ ಜಾಸ್ತಿ ಯೂಸ್ ಆಗೋದು ಈ ಥರ ಟಿಶ್ಯೂ ರೋಲ್ಸ್ ಆಯಿತಾ. ಟಾಯ್ಲೆಟ್ ಟಿಶ್ಯೂಸ್ ಆಗಿರ್ಬೋದು ಅಥವಾ ಕಿಚನ್ ಟಿಶ್ಯೂ ರೋಲ್ಸ್ ಆಗಿರ್ಬೋದು, ಇಲ್ಲಿ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ. ಕಿಚನಲ್ಲಿ ನಾವು ಮನೇಲೆಲ್ಲ ಏನು ಮಾಡ್ತೀವಿ ಅಂದರೆ, ನಮ್ಮಲ್ಲೆಲ್ಲ ಅಂದರೆ ಇಂಡಿಯಾದಲ್ಲೆಲ್ಲ ಮೋಸ್ಟ್ಲಿ ಏನು ಮಾಡ್ತೀವಿ, ಕಿಚನಲ್ಲೆಲ್ಲ ಒಂದು ಯಾವ್ದಾದ್ರು ಮೈಕ್ರೋಫೈಬರ್ ಕ್ಲಾತ್ ಅದನ್ನೆಲ್ಲ ಯೂಸ್ ಮಾಡಿ ವೈಪ್ ಮಾಡ್ಕೊತೀವಲ್ವ, ಟೇಬಲ್ ಟಾಪ್ ಎಲ್ಲ. ಬಟ್ ಇಲ್ಲಿ ಮೋಸ್ಟ್ಲಿ ಟಿಶ್ಯೂಸ್ ಯೂಸ್ ಮಾಡ್ತಾರೆ. ಟಾಯ್ಲೆಟ್ಗೆ ಹೇಗೆ ಟಿಶ್ಯೂ ಯೂಸ್ ಮಾಡ್ತಾರೋ ಅದೇ ರೀತಿ ಕಿಚನ್ಗೆ ಕೂಡ ಇಲ್ಲಿ ಟಿಶ್ಯೂ ರೋಲ್ಸ್ ಯೂಸ್ ಮಾಡ್ತಾರೆ. ಈ ಥರ ಸಿಂಗಲ್ ಪೀಸ್ ಆದರೂ ತೊಗೋಬೋದು, ಅಥವಾ ಈ ಥರ ಮಲ್ಟಿ ಪ್ಯಾಕ್ ಆದರೂ ತೊಗೋಬೋದು. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆ ಥರ ಪರ್ಚೇಸ್ ಮಾಡ್ಕೊಳ್ಳೋದು. ಗೈಸ್ ನೋಡಿ, ಶುಗರ್ನ ಇಲ್ಲಿ ಈ ಥರ ಮಾರೋದು. ಸೊ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ ನೋಡಿ. ಈ ಥರ ಪ್ಯಾಕ್ ಮಾಡಿದ್ದಾರೆ. ಐ ಥಿಂಕ್ ಇದು ಒಂದು kg ಇರುತ್ತಾ, ಎಷ್ಟಿದೆ ಕ್ವಾಂಟಿಟಿ ಇದು ಎಕ್ಸಾಕ್ಟಾಗಿ ನೋಡೋಣ ಇರಿ. ನೋಡಿ, ಇಲ್ಲಿ 1 kg ಅಂತ ಬರೆದಿದೆ. ಸೊ ಇದನ್ನು 2 ತೊಗೊಳ್ಳೋಣ ನಾವು. ಸೊ ನೋಡಿ, ಶುಗರ್ನ kg ಲೆಕ್ಕದಲ್ಲಿ ಈ ಥರ ಪ್ಯಾಕ್ ಮಾಡಿಟ್ಟಿರ್ತಾರೆ. ನಾವು ತೊಗೊಳ್ಳೋದು ಇದನ್ನು. ಗೈಸ್ ಇಲ್ಲಿ ಫುಲ್ ಫ್ರೋಝನ್ ಫುಡ್ ಆಯಿತಾ, ಅಂದರೆ ಐಸ್ ಕ್ರೀಮ್ ಎಲ್ಲ ಸಿಗೋ ಜಾಗ. ಸೊ ಬೇಸಿಗೆ ಶುರುವಾಗ್ತಾ ಇದೆ ನಮಗೆ ಇಲ್ಲಿ. ಸೊ ಅದಕ್ಕೆ ನಾನು ಸ್ವಲ್ಪ ಐಸ್ ಕ್ಯಾಂಡಿ ಎಲ್ಲ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ನನಗೊಂಥರ ಇಷ್ಟ ಇದೆಲ್ಲ ತಿನ್ನೋದು. ಜಂಕ್ ಆಗಿದ್ರೂ ಪರವಾಗಿಲ್ಲ, ಟ್ರೈ ಮಾಡಲೇಬೇಕು. ಸೊ ಈ 2 ತೊಗೊಳ್ತಾ ಇದ್ದೀನಿ. ಇದರಲ್ಲಿ 8 ಪೀಸ್ ಇರುತ್ತಂತೆ, ಇದರಲ್ಲಿ 6 ಪೀಸ್ ಇರುತ್ತಂತೆ.
ಸೊ ಎರಡೂ ಇಷ್ಟ ಆಯಿತು. ಇದು ಬಬಲ್ ಗಮ್ ಫ್ಲೇವರ್ ಇದೆ, ಅದಕ್ಕೋಸ್ಕರ ಎರಡನ್ನೂ ತೊಗೊಳ್ಳೋಣ. ಸೊ ಗೈಸ್ ಶಾಪಿಂಗ್ ಮುಗೀತು, ಈಗ ಬಿಲ್ ಮಾಡೋ ಟೈಮ್. ಬಿಲ್ಲಿಂಗ್ ಹೋಗೋಣ. ಗೈಸ್ ನೋಡಿ, ಬಿಲ್ಲಿಂಗ್ ಕೌಂಟರ್ ಹೀಗಿರುತ್ತೆ. ಸೊ ಎಲ್ಲ ಅವ್ರವ್ರ ಬಿಲ್ಲಿಂಗ್ ಅವ್ರದ್ದು ಜಾಗ ಆದಮೇಲೆ ಈ ಥರ ಪಾರ್ಟಿಷನ್ ಮಾಡೋದು. ಸೊ ಇಲ್ಲಿಂದ ನಮ್ಮದು ಐಟಮು, ನಮ್ಮದು ಮುಗಿದ್ಮೇಲೆ ಆ ಕಡೆ ಒಂದು ಪಾರ್ಟಿಷನ್ ಇಡೋದು. ಸೊ ನಮ್ಮ ಹಿಂದ್ಗಡೆ ಬರೋರು ಅವ್ರ ಸಾಮಾನನ್ನ ಅಲ್ಲಿ ಇಟ್ಕೋಬೋದು. ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಟರ್ನ್ ಬಂದಾಗ ಅವರು ಪೇ ಮಾಡಿ ಹೋಗ್ತಾ ಇರೋದು. ನೋಡಿ, ಈ ಥರ ಮೂವ್ ಆಗುತ್ತೆ ಇಲ್ಲಿ. ಸೊ ಗೈಸ್ ನೋಡಿದ್ರಲ್ಲ UK ಗ್ರಾಸರಿ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ. ಇಂಡಿಯಾಲಿ ಇಲ್ಲದೇ ಇರೋ ಟೆಕ್ನಾಲಜಿ ಏನಲ್ಲ, ಇಂಡಿಯಾದಲ್ಲಿ ಸಿಗದೇ ಇರೋ ಐಟಮ್ಸ್ ಏನೂ ಅಲ್ಲ. ನಾನು ಇಲ್ಲಿ ಒಂದು ಪ್ರೈಸಿನ ವ್ಯತ್ಯಾಸ ಹೇಗಿರುತ್ತೆ ಅಂತ ನಿಮಗೆ ಒಂದು ಅನುಭವ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ವ್ಲಾಗ್ ಮಾಡಿದ್ದು. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಟೇಕ್ ಕೇರ್. ಬಾಯ್.